ಪ್ರಶ್ನೆಗಳಿಗೆ ಉತ್ತರ ಬರಲಿಲ್ಲ ಅನ್ನುವ ಕಾರಣಕ್ಕೆ ನೀವಿವತ್ತು ಸರ್ಕಾರಕ್ಕೆ ಬೇಸರವನ್ನು ವ್ಯಕ್ತಪಡಿಸಿ ಮುಂದೂಡಿರುವಂತದ್ದು ಬಹುಶಃ ಕರ್ನಾಟಕದ ವಿಧಾನಮಂಡಲದಲ್ಲಿ ಮೊದಲನೇ ಬಾರಿಗಿದೆ. ಇಲ್ಲಿಯ ತನಕ ಈ ರೀತಿ ಪೀಠ ನಡ್ಕೊಂಡಂತ ಉದಾಹರಣೆ ನನಗಂತೂ ಕೂಡ ಗೊತ್ತಿಲ್ಲ. ಹಿಂದೆ ರಮೇಶ್ ಕುಮಾರ್ ಅವರು ಬೇರೆ ಯಾವುದೋ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಪೀಠವನ್ನ ಬಿಟ್ಟು ಸ್ವಲ್ಪ ಬೇಸರ ಮಾಡಿಕೊಂಡಿದ್ದು ನಂಗೆ ಗೊತ್ತು. ಪ್ರಶ್ನೆಗೆ ಉತ್ತರ ಬರಲಿಲ್ಲ, ಸರ್ಕಾರದ ಉತ್ತರ ಬರುವ ತನಕ ನಾನು ಸದನ ನಡೆಸೋದಿಲ್ಲ ಅಂತ ಹೇಳಿ ನೀವು ಈ ರೀತಿ ಸರ್ಕಾರಕ್ಕೊಂದು ಎಚ್ಚರಿಕೆಯನ್ನು ಕೊಡೋದ್ರ ಮುಖಾಂತರ ಸದನದ ಗೌರವವನ್ನು ಕಾಪಾಡಿದಿರಿ ಅಂತ ನಾನು ನಿಮಗೆ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಮಾನ್ಯ ಅಧ್ಯಕ್ಷೆ, ಮಾನ್ಯ ವಿರೋಧ ಪಕ್ಷದ ನಾಯಕರು ಹೇಳಿದ್ರು, ಮಾನ್ಯ ಗೃಹ ಸಚಿವರು ಕೂಡ ಹೇಳಿದ್ರು, ಅಧಿಕಾರಿಗಳ ಸಸ್ಪೆಂಡ್ ಮಾಡ್ತೇವೆ, ನೋಟಿಸ್ ಕೊಡ್ತೇವೆ, ಇದೆಲ್ಲದೂ ಕೂಡ ಒಂದು ಭಾಗ. ಈ ಹಿಂದೆ ರಾಜ್ಯಪಾಲರ ಭಾಷಣದ ಸಂದರ್ಭದಲ್ಲೂ ಕೂಡ ಮುಖ್ಯಮಂತ್ರಿಗಳು ಸ್ವತಃ ಮಂತ್ರಿಗಳಿಗೆ ಒಂದು ಪತ್ರ ಬರೆದಿದ್ರು. ಸದನ ನಡೆಯುವ ಸಂದರ್ಭದಲ್ಲಿ ಎಲ್ಲ ಸಚಿವರುಗಳು ಸದನದಲ್ಲಿ ಹಾಜರಿರಬೇಕು, ಬೇರೆ ಯಾವುದೇ ಕಾರ್ಯಕ್ರಮ ಇಟ್ಕೋಬೇಡಿ ಅಂತೇಳಿ ಸ್ವತಃ ಮುಖ್ಯಮಂತ್ರಿಗಳೇ ಪತ್ರ ಬರೆದಿದ್ರು. ಮುಖ್ಯಮಂತ್ರಿಗಳು ಪತ್ರ ಬರೆದಿದ್ರು ಕೂಡ ನಂತರ ಹೇಗೆ ನಡೀತು ಅನ್ನುವಂಥದ್ದು ನಾವು ನೋಡಿದಿವಿ, ನೀವು ನೋಡಿದೀವಿ. ನಿನ್ನೆ ನೀವು ಸದನದ ಪೀಠದಲ್ಲಿ ಕೂತ್ಕೊಂಡು ನನ್ನ ನಮ್ರತೆಯ ದುರುಪಯೋಗವನ್ನ ಮಾಡ್ಕೋಬೇಡಿ ಅಂತನೂ ಕೂಡ ಸೂಕ್ಷ್ಮವಾಗಿ ಹೇಳಿದ್ರಿ. ಇಷ್ಟೆಲ್ಲ ಆದಾಗ್ಲೂ ಕೂಡ ಅಧಿಕಾರಿ ವರ್ಗವೂ ಕೂಡ ಎಚ್ಚೆತ್ತುಕೊಳ್ಳೋದಿಲ್ಲ, ಸರ್ಕಾರನೂ ಗಂಭೀರ ತೆಗೆದುಕೊಳ್ಳೋದಿಲ್ಲ ಅಂತಂದಾಗ ಸದಸ್ಯರು ಬಹಳ ನೋವಾಗುತ್ತೆ ಅನ್ನುವಂಥದ್ದನ್ನು ಕೂಡ ನೀವತ್ತು ಪುನರುಚ್ಚರಿಸಿದ್ರಿ. ನನ್ನ ವಿನಂತಿ ಏನು ಅಂತ ಕೇಳಿದ್ರೆ, ಸರ್ಕಾರಕ್ಕೆ ಗಂಭೀರತೆ ಇಲ್ಲದಿರಬಹುದು, ಅಧಿಕಾರಿ ವರ್ಗ ಅಸಹಾಯಕರಾಗಿರ್ಬೋದು, ಸದನ ಅಸಹಾಯಕರಾಗ್ಲಿಕ್ಕೆ ನೀವು ಬಿಡಬಾರದು. ಇವತ್ತು ಸರಿಯಾದಂತ ನಿರ್ಧಾರ ತೆಗೆದುಕೊಂಡಿದ್ದೀರಿ. ಸದನ ಅಸಹಾಯಕರಾಗಬಾರದು ಅನ್ನುವ ಕಾರಣಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ದೀರಿ. ಇವತ್ತಿನ ಈ ನಿರ್ಧಾರ ಒಂದು ಸಂವೇದನೆ ಇರುವಂತ ಸರ್ಕಾರ ಆಗಿದ್ರೆ ಎಚ್ಚೆತ್ತುಕೊಳ್ಬೇಕು. ಇವರು ಅಧಿಕಾರಿ ವರ್ಗವು ಕೂಡ ಎಚ್ಚೆತ್ತುಕೊಳ್ಬೇಕು. ಹಾಗಾಗಿ ನೀವು ತೆಗೆದುಕೊಂಡಂತ ನಿರ್ಧಾರ ಏನಿದೆ ಇದಕ್ಕೆ ಖಂಡಿತ ಇಡೀ ಸದನ ಮೆಚ್ಚುಗೆಯನ್ನು ವ್ಯಕ್ತಪಡಿಸುತ್ತೆ ಅಂತ ನಾನು ಅನ್ಕೊಳ್ತೇನೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.